ಕೋಮು ಸೂಕ್ಷ್ಮ ಶಿವಮೊಗ್ಗ ಜಿಲ್ಲೆಗೂ ಇನ್ನು ಮುಂದೆ ಎಸ್ಎಎಫ್ ಬಲ. ಮಲೆನಾಡು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ ಶುರುವಾಗಿದೆ. ಕೋಮು ಸೂಕ್ಷ್ಮ ಶಿವಮೊಗ್ಗ ಜಿಲ್ಲೆಗೆ ಇನ್ನು ಮುಂದೆ ಎಸ್ಎಎಫ್ ಬಲ. ಮಲೆನಾಡು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ ಶುರುವಾಗಿದೆ. ಕೋಮು ಗಲಭೆಗೆ ಕಡಿವಾಣ ಹಾಕೋದಕ್ಕೆ ಟೊಂಕ ಕಟ್ಟಿರೋ ಎಸ್ಎಎಫ್. ಕರಾವಳಿ ಸೇರಿ ಸೂಕ್ಷ್ಮ ಭಾಗಗಳಲ್ಲಿ ಎಸ್ಎಎಫ್ ಆಕ್ಟಿವ್ ಆಗಿರೋದು. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗೆ ಸೀಮಿತವಾಗಿ ಎಸ್ಎಎಫ್ ಅನ್ನು ರಚನೆ ಮಾಡಲಾಗಿದೆ. ಕೋಮು ಗಲಭೆ ಚಟುವಟಿಕೆಗಳ ನಿಗ್ರಹಕ್ಕೆ ಸರ್ಕಾರದಿಂದ ರಚನೆ ಆಗಿರುವುದು. ಎಸ್ಎಎಫ್ ಮೇಲೆ ವಿಶೇಷ ನಿರೀಕ್ಷೆ ಇಟ್ಟಿರುವ ಶಿವಮೊಗ್ಗ ಜನ. ಕೋಮು ಸೂಕ್ಷ್ಮ ಶಿವಮೊಗ್ಗ ಜಿಲ್ಲೆಗೂ ಇನ್ನು ಮುಂದೆ ಎಸ್ಎಎಫ್ ಬಲ ಸಿಕ್ಕಿರುವುದು. ಅಂದರೆ ಆ ಭಾಗದಲ್ಲಿ ಹೆಚ್ಚಾಗಿ ಅಂದರೆ ಸೂಕ್ಷ್ಮವಾದಂಥ ಒಂದು ಪ್ರದೇಶ ಶಿವಮೊಗ್ಗ. ಅಲ್ಲಿ ಭಾಳಷ್ಟು ಈ ಕೋಮು ಗಲಭೆಗಳು ನಡೀತಾನೆ ಇರ್ತವೆ. ಸೊ ಅದೆಲ್ಲ ನಡೀಬಾರ್ದು, ಅದೆಲ್ಲ ಆಗುತ್ತೆ ಅಂತ ಹೇಳಿ ಮೊದಲೇ ಈಗ ತಿಳ್ಕೊಂಡು ಅದನ್ನೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡುವಂಥ ಕೆಲಸವನ್ನು ಈ ಎಸ್ಎಎಫ್ ಮಾಡುತ್ತೆ. ಅದೇ ಅದರ ಉದ್ದೇಶ ಆಗಿರೋದು. ಸೊ ಹಾಗಾಗಿ ಮಲೆನಾಡು ಭಾಗದಲ್ಲಿ ಎಸ್ಎಎಫ್ ಏನು ಇವರೆಲ್ಲ ಇದ್ದಾರಲ್ಲ ಈ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆಯನ್ನು ಚುರುಕಿನಿಂದ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಗಲಾಟೆಗಳಾಗದಂತೆ ನೋಡಿಕೊಳ್ಳೋದು ಇವ್ರ ಜವಾಬ್ದಾರಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತಂದು ಒಂದು ವಿಶೇಷ ಘಟಕನ ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಕೂಡ ಒಂದು ಕಂಪನಿನ ಹಂಚಿಕೆ ಮಾಡಲಾಗಿರ್ತದೆ ಕರ್ನಾಟಕ ಸರ್ಕಾರದಿಂದ. ಸೊ ನಮ್ಮಲ್ಲಿ ಸುಮಾರು 80 ಜನದ ಒಂದು ಕಂಪ್ನಿ ಈಗಾಗಲೇ 2 ದಿನದ ಕೆಳಗಡೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವರು ಸಾಕಷ್ಟು ವಿವಿಧ ಡ್ಯೂಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಒಬ್ಬರು ಇನ್ಸ್ಪೆಕ್ಟ್ರು ಮತ್ತು 5 ಜನ PSIಸು ಮತ್ತು ಮಿಕ್ಕಿದ್ದ ಸ್ಟಾಫ್ ಕೂಡ ಬಂದು ಇಲ್ಲೇ ಅವರು ಸೆಟ್ಲ್ ಆಗಿದ್ದಾರೆ. ಸೊ ಅವ್ರಿಗೆ ಬೇಸಿಕಲಿ ಇಂಟೆಲಿಜೆನ್ಸ್ ಗ್ಯಾದರಿಂಗು ಮತ್ತು ಕಮ್ಯುನಲ್ ಎಲಿಮೆಂಟ್ಸ್ ಯಾರಿರ್ತಾರೆ ಅಂಥವ್ರಿಗೆ ಮಾನಿಟ್ರಿಂಗ್ ಮಾಡತಕ್ಕಂಥದ್ದು, ಶ್ಯಾಡೋಯಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಕೆಲವೊಂದು ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಮಾನಿಟರ್ ಮಾಡ್ತಕ್ಕಂಥದ್ದು, ಹಾಗೆ ವಿವಿಧ ಡ್ಯೂಟೀಸ್ಗಳಿದ್ದಾವೆ. ಆಮೇಲೆ ಏರಿಯಾ ಡಾಮಿನೇಷನ್ ಕೂಡ ಮಾಡ್ತಿದ್ದಾರೆ. ರೂಟ್ ಮಾರ್ಚಸ್ಸು ಮತ್ತು ಏರಿಯಾ ಡಾಮಿನೇಷನ್ ಕೂಡ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಂದು ಓರಿಯೆಂಟೇಷನ್ ಟ್ರೈನಿಂಗ್ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಅವರು ಫೀಲ್ಡ್ ಆ್ಯಕ್ಟಿವಿಟೀಸಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಟೆಂಪರರಿಯಾಗಿ ನಮ್ಮ ಒಂದು ಸ್ಥಳ ಮಾಡಿಕೊಟ್ಟಿದ್ದೀವಿ, ಅಲ್ಲಿ ಉಳ್ಕೊಂಡಿದ್ದಾರೆ ಅವರು. ನಮ್ಮ ಓಲ್ಡ್ ಜೈಲ್ ಫ್ರೀಡಮ್ ಪಾರ್ಕ್ ಅಂತ ನಾವೇನು ಕರಿತೀವಿ, ಅಲ್ಲಮಪ್ರಭು ಪಾರ್ಕ್ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಬಿಲ್ಡಿಂಗ್ನಲ್ಲಿ ಅವ್ರಿಗೆ ಸ್ವಲ್ಪ ರಿನೋವೇಷನ್ ಕೂಡ ಆಗ್ತಾಯಿದೆ. ಅದೊಂದು 15-20 ಡೇಸ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಅಲ್ಲಿಗೆ ಶಿಫ್ಟ್ ಆಗ್ತಾರೆ.